ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರವಿಕುಮಾರ್. ಇವತ್ತಿನ ಟಾಪಿಕ್ ಬಂದ್ರ ಜ್ಞಾನಪೀಠ ಪ್ರಶಸ್ತಿ. ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಈ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಯಾವಾಗಿತ್ತು ಅಂತ ಕೇಳ್ತಾನ. ಸ್ಥಾಪನೆ ಬಂದ್ರ 1961 ಮೇ 22ರಂದು. ಎಷ್ಟು? 1961 ಮೇ 22ರಂದು ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಯಾವಾಗೈತೆ ಅಂದ್ರ 1961 ಮೇ 22ರಂದು. ನೆಕ್ಸ್ಟ್, ಈ ಪ್ರಶಸ್ತಿಯು ಸ್ಥಾಪಕರು ಯಾರು ಅಂತ ಕೇಳ್ತಾನ. ಈ ಪ್ರಶಸ್ತಿ ಸ್ಥಾಪಕರು ಬಂದ್ರ ಸಾಹು ಜೈನ್ ಪ್ರಸಾದ್. ಯಾರು? ಸಾಹು ಜೈನ್ ಪ್ರಸಾದ್. ಜ್ಞಾನಪೀಠ ಪ್ರಶಸ್ತಿ ಸ್ಥಾಪಕರು ಯಾರು ಅಂದ್ರ ಸಾಹು ಜೈನ್ ಪ್ರಸಾದ್. ನೆಕ್ಸ್ಟ್, ಈ ಪ್ರಶಸ್ತಿಯು ಯಾವ ಕ್ಷೇತ್ರದಲ್ಲಿ ಕೊಡ್ತಾರ ಅಂತ ಕೇಳ್ತಾರ. ಕ್ಷೇತ್ರ ಬಂದ್ರ ಸಾಹಿತ್ಯ. ಯಾವುದು? ಸಾಹಿತ್ಯ. ಎಷ್ಟು? ಸಾಹಿತ್ಯ. ಕ್ಷೇತ್ರ ಬಂದ್ರ ಸಾಹಿತ್ಯ. ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿಯ ಮೊತ್ತ ಬಂದ್ರೆ 13 ಲಕ್ಷ. ಮೊತ್ತ ಎಷ್ಟು? 13 ಲಕ್ಷ. ಎಷ್ಟು? 13 ಲಕ್ಷ ರೂಪಾಯಿ ಪ್ಲಸ್ ಸರಸ್ವತಿ ಮೂರ್ತಿ. ಯಾವ್ದಿರುತ್ತ? ಸರಸ್ವತಿ ಮೂರ್ತಿ ಇರುತ್ತದೆ. ನೆಕ್ಸ್ಟ್, ಈ ಪ್ರಶಸ್ತಿಯು ಎಷ್ಟು ಬಾರಿ ಘೋಷಣೆ ಅಂದ್ರೆ ಒಟ್ಟು ಎಷ್ಟು ಅಂದ್ರ 57 ಬಾರಿ. ಎಷ್ಟು ಬಾರಿ? 57 ಬಾರಿ ಘೋಷಣೆ. ನೆಕ್ಸ್ಟ್, ಈ ಪ್ರಶಸ್ತಿ ಒಟ್ಟು ಪಡೆದವರು ಅಥವಾ ಒಟ್ಟು ಸಾಧಕರು ಬಂದ್ರ 62 ಜನ. ಎಷ್ಟು ಜನ? 62 ಜನ. ಸ್ಥಾಪನೆ ಬಂದ್ರ 1961 ಮೇ 22. ಸ್ಥಾಪಕರು ಬಂದ್ರ ಸಾಹು ಜೈನ್ ಪ್ರಸಾದ. ಕ್ಷೇತ್ರ ಬಂದ್ರ ಸಾಹಿತ್ಯ. ಮೊತ್ತ ಬಂದ್ರ 13 ಲಕ್ಷ. ಒಟ್ಟು ಎಷ್ಟು ಬಾರಿ ಘೋಷಣೆ ಅಂದ್ರ 57 ಬಾರಿ ಘೋಷಣೆ. ಒಟ್ಟು ಸಾಧಕರ ಸಂಖ್ಯೆ ಬಂದ್ರ 62. ಹಾಗಾದ್ರೆ ಈ ಪ್ರಶಸ್ತಿ ನೀಡುವಂತ ವ್ಯಕ್ತಿ ಯಾರು ಕೇಳ್ತಾನ. ವ್ಯಕ್ತಿ ಬಂದ್ರ ಭಾರತದ ರಾಷ್ಟ್ರಪತಿ ಆಗಿರುತ್ತಾರೆ. ಯಾರು ಕೊಡ್ತಾರ? ರಾಷ್ಟ್ರಪತಿ. ಹಾಗಾದ್ರೆ ಈ ಪ್ರಶಸ್ತಿ ರಾಷ್ಟ್ರಪತಿ ಕೊಡ್ತಾನಂದ್ರ ಕೊಡುವಂತ ಸ್ಥಳ ಕೇಳಿದ್ರೆ ಎಲ್ಲಂದ್ರ ರಾಷ್ಟ್ರಪತಿ ಭವನ್. ಎಲ್ಲಿ? ರಾಷ್ಟ್ರಪತಿ ಭವನ್. ಹಾಗಾದ್ರೆ ರಾಷ್ಟ್ರಪತಿ ಭವನ್ ಎಲ್ಲಿ ಕಂಡು ಬರ್ತದಂದ್ರ ರಾಷ್ಟ್ರಪತಿ ಭವನ ಕಂಡು ಬರೋದು ಎಲ್ಲಿ ಅಂದ್ರ ದೆಹಲಿ. ಎಲ್ಲಿ? ದೆಹಲಿ. ಓಕೆನಾ? ಹಾಗಾದ್ರೆ ಈ ಪ್ರಶಸ್ತಿಯು ಸಂವಿಧಾನದ 17ನೇ ಭಾಗದಲ್ಲಿರುವ ಹಾಗೂ ಮತ್ತು 8ನೇ ಅನುಸೂಚಿಯಲ್ಲಿರುವ 22+22 ಹಾಗೂ ಇಂಗ್ಲಿಷ್ ಭಾಷೆಗೆ ನೀಡಲಾಗುತ್ತದೆ. ಯಾವ ಭಾಷೆಗೆ? ಇಂಗ್ಲಿಷ್ ಭಾಷೆಗೆ ನೀಡಲಾಗುತ್ತದೆ. ಈ ಪ್ರಶಸ್ತಿಯು ಸಂವಿಧಾನದ 17ನೇ ಭಾಷೆಯಲ್ಲಿ ಇರುವ ಹಾಗೂ ಮತ್ತು 8ನೇ ಅನುಸೂಚಿಯಲ್ಲಿರುವ 22 ಮತ್ತು ಇಂಗ್ಲಿಷ್ ಭಾಷೆಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಓಕೆನಾ? ಹಾಗಾದ್ರೆ ಈ ಪ್ರಶಸ್ತಿಯು ಈ ಪ್ರಶಸ್ತಿಯು ನೀಡೋರು ಯಾರು ಅಂತ ಕೇಳಿದ್ರ ನೀಡೋರು ಬಂದ್ರ ಟ್ರಸ್ಟ್ ಆಫ್ ಜ್ಞಾನಪೀಠ. ಯಾವುದು? ಟ್ರಸ್ಟ್ ಆಫ್ ಜ್ಞಾನಪೀಠ. ಅದು ಗೊತ್ತಿರಬೇಕು. ಟ್ರಸ್ಟ್ ಆಫ್ ಜ್ಞಾನಪೀಠ. ಹಾಗಾದರೆ ಈ ಪ್ರಶಸ್ತಿಯು ಭಾರತ ಸರ್ಕಾರವು ಯಾವ ಸರ್ಕಾರವು? ಭಾರತ ಸರ್ಕಾರವು ಸಾಹಿತ್ಯದಲ್ಲಿ ನೀಡುವ ಯಾವುದು? ಭಾರತ ಸರ್ಕಾರದವು ಸಾಹಿತ್ಯದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಯಾವ ಪ್ರಶಸ್ತಿ? ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದು ಗೊತ್ತಿರಬೇಕು ಸ್ನೇಹಿತರೆ. ಕೇಳ್ತಾನೆ ಕ್ವಶನ್. ಭಾರತ ಸರ್ಕಾರವು ಸಾಹಿತ್ಯದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರ ಜ್ಞಾನಪೀಠ ಪ್ರಶಸ್ತಿ. ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ ಫ್ರೆಂಡ್ಸ್, ಕೇಳಿ. ಸ್ಥಾಪನೆ ಯಾವಾಗೈತಂದ್ರ 1961 ಮೇ 22ರಂದು. ಹಾಗಾದರೆ ಈ ಪ್ರಶಸ್ತಿ ಸ್ಥಾಪಕರು ಯಾರಂದ್ರ ಸಾಹು ಜೈನ್ ಪ್ರಸಾದ್. ಯಾರು? ಸಾಹು ಜೈನ್ ಪ್ರಸಾದ್.
ಹಾಗಾದ್ರೆ ಈ ಪ್ರಶಸ್ತಿಯು ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂತ ಕೇಳ್ತಾರ. ಕ್ಷೇತ್ರ ಬಂದ್ರ ಇಂಗ್ಲಿಷ್ ಕ್ಷೇತ್ರ. ಹಾಗಾದ್ರೆ ಈ ಪ್ರಶಸ್ತಿ ಮೊತ್ತ ಎಷ್ಟು ಕೇಳ್ತಾನ? 13 ಲಕ್ಷ. ಎಷ್ಟು? 13 ಲಕ್ಷ. ಹಾಗಾದ್ರೆ ಈ ಪ್ರಶಸ್ತಿ ಒಟ್ಟು ಎಷ್ಟು ಬಾರಿ ಘೋಷಣೆ ಆಯ್ತು ಕೇಳ್ತಾನ? 57 ಬಾರಿ. ಹಾಗಾದ್ರೆ ಒಟ್ಟು ಸಾಧಕರ ಸಂಖ್ಯೆ ಬಂದ್ರ 62, 2021ರವರೆಗೆ. ಇದು 2021ರವರೆಗೆ. ಹಾಗಾದ್ರೆ ಈ ಪ್ರಶಸ್ತಿ ಕೊಡುವಂತ ವ್ಯಕ್ತಿ ಕೇಳಿದ್ರ ರಾಷ್ಟ್ರಪತಿ, ಕೊಡುವಂತ ಸ್ಥಳ ಕೇಳಿದ್ರ ರಾಷ್ಟ್ರಪತಿ ಭವನ. ಈ ಪ್ರಶಸ್ತಿಯು ಸಂವಿಧಾನದ 17ನೇ ಭಾಗದಲ್ಲಿರುವ ಮತ್ತು 8ನೇ ಅನುಸೂಚಿಯಲ್ಲಿರುವ 27 ಭಾಷೆಗಳು ಪ್ಲಸ್ 1. ಹಾಗಾದ್ರೆ ಒಂದು ಯಾವುದಂದ್ರೆ ಇಂಗ್ಲಿಷ್ ಭಾಷೆಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗಾದ್ರೆ ಈ ಪ್ರಶಸ್ತಿ ನೀಡೋರು ಬಂದ್ರೆ ಟ್ರಸ್ಟ್ ಆಫ್ ಜ್ಞಾನಪೀಠ. ವಿಶೇಷತೆ ಬಂದ್ರೆ ಭಾರತ ಸರ್ಕಾರವು ಸಾಹಿತ್ಯದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರ ಜ್ಞಾನಪೀಠ ಪ್ರಶಸ್ತಿ. ಹಾಗಾದ್ರೆ ಭಾರತ ಸರ್ಕಾರ ಸಾಹಿತ್ಯದಲ್ಲಿ ನೀಡುವ 2ನೇ ಅತ್ಯುನ್ನತ ಬಂದ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಈ ಪ್ರಶಸ್ತಿಯು ಮೊಟ್ಟ ಮೊದಲಿಗೆ ಯಾರು ಪಡೆದ್ರ ಅಂತ ಕೇಳ್ತಾನ? 1965ರಲ್ಲಿ. ಎಷ್ಟರಲ್ಲಿ? 1965ರಲ್ಲಿ ಈ ಪ್ರಶಸ್ತಿ ಮೊಟ್ಟ ಮೊದಲಿಗೆ ಪಡೆದವ್ರಕಂದ್ರೆ ಜಿ ಶಂಕರ ಕುರುಪ್. ಯಾರು? ಜಿ ಶಂಕರ್ ಕುರುಪ್. ಈ ಪ್ರಶಸ್ತಿಯು ಮೊಟ್ಟ ಮೊದಲಿಗೆ ಪಡೆದವ್ರು ಕೇಳಿದ್ರ ಜಿ ಶಂಕರ್ ಕುರುಪ್. ಹಾಗಾದ್ರೆ ಜಿ ಶಂಕರ್ ಕುರುಪ್ ಅವರು ಯಾವ ಭಾಷೆಗಳು ತೋಡಂದ್ರ ಮಲಯಾಳಂ ಭಾಷೆ. ಯಾವ ಭಾಷೆ? ಮಲಯಾಳಂ ಭಾಷೆ. ಅದು ಗೊತ್ತಿರಬೇಕು. ಮಲಯಾಳಂ ಭಾಷೆ. ಯಾವ ಭಾಷೆ? ಮಲಯಾಳಂ ಭಾಷೆ. ಹಾಗಾದ್ರೆ ಇವರು ಯಾವ ರಾಜ್ಯದವರು ಕೇಳ್ತಾರ? ಕೇರಳ ರಾಜ್ಯ. ಯಾವ ರಾಜ್ಯ? ಕೇರಳ ರಾಜ್ಯ. ಹಾಗಾದ್ರೆ ಯಾವ ಕೃತಿಗೆ ತಗೊಂಡ್ರತ್ ಕೇಳ್ತಾರ? ಒಡುಕುಳಲ್. ಯಾವುದು? ಒಡುಕುಳಲ್ ಅಥವಾ ಒಡುಕುಳಲ್. ಒಡುಕುಳಲ್ ಎಂಬ ಕೃತಿಗೆ. ಹಾಗಾದ್ರೆ ಈ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂದ್ರ ಜಿ ಶಂಕರ್ ಕುರುಪ್. ಈ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂದ್ರ ಜಿ ಶಂಕರ್ ಕುರುಪ್. ಅದು ಗೊತ್ತಿರಬೇಕು. ನೆಕ್ಸ್ಟ್, ಜ್ಞಾನಪೀಠ ಪ್ರಶಸ್ತಿಗೆ ಮೊದಲ ಪಡೆದ ವ್ಯಕ್ತಿ ಯಾರಂದ್ರ 1965ರಲ್ಲಿ ಜಿ ಶಂಕರ್ ಕುರುಪ್. ಯಾರು? 1965ರಲ್ಲಿ ಜಿ ಶಂಕರ್ ಕುರುಪ್. ಯಾವ ಭಾಷೆ ಅಂದ್ರ ಮಲಯಾಳಂ ಭಾಷೆ. ಯಾವ ರಾಜ್ಯ ಅಂದ್ರ ಕೇರಳ ರಾಜ್ಯ. ಯಾವ ಒಂದು ಕೃತಿ ಅಂದ್ರ ಒಡುಕುಳಲ್ ಕುಚರಿ. ಹಾಗಾದ್ರೆ ಈ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಂದ್ರ ಜಿ ಶಂಕರ್ ಕುರುಪ್. ನೆಕ್ಸ್ಟ್, 1976ರಲ್ಲಿ ಈ ಪ್ರಶಸ್ತಿ ಮೊಟ್ಟ ಮೊದಲಿಗೆ ಪಡೆದ ಮಹಿಳೆ ಯಾರಂದ್ರ ಆಶಾ ಪೂರ್ಣದೇವಿ. ಯಾರು? ಆಶಾ ಪೂರ್ಣದೇವಿ. ಅದು ಗೊತ್ತಿರಬೇಕು. ಮೊದಲ ಮಹಿಳೆ ಯಾರಂದ್ರ ಆಶಾ ಪೂರ್ಣದೇವಿ. ಈ 2 ಕ್ವಶನ್ ಅನ್ನ PSI ಕೇಳಿಬಿಟ್ಟಿದ್ದಾನೆ. ನೆಕ್ಸ್ಟ್, ಯಾರು? ಆಶಾ ಪೂರ್ಣದೇವಿ. ಹಾಗಾದ್ರೆ ಇವಳ ಯಾವ ಭಾಷೆಯಲ್ಲಿ ತಗೊಂಡ್ರ ಅಂತ ಕೇಳ್ತಾರ? ಬಂಗಾಳಿ ಭಾಷೆ. ಯಾವ ಭಾಷೆ? ಬಂಗಾಳಿ ಭಾಷೆ. ಯಾವ ಭಾಷೆ? ಬಂಗಾಳಿ ಭಾಷೆ. ಯಾವ ಒಂದು ಕೃತಿ ಅಂದ್ರ ಪ್ರಥಮ. ಯಾವುದು? ಪ್ರಥಮ ಪ್ರತಿಕೃತಿ. ಯಾವ ಕೃತಿ? ಪ್ರತಿಕೃತಿ. ಇದು ಗೊತ್ತಿರಬೇಕು. ಪ್ರಥಮ ಪ್ರತಿಕೃತಿ. ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರಂದ್ರ ಆಶಾ ಪೂರ್ಣದೇವಿ. ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಅಂದ್ರ ಆಶಾ ಪೂರ್ಣದೇವಿ. ಮೊದಲ ಮಹಿಳೆ. ಈ ಪ್ರಶಸ್ತಿಯು ಇತ್ತೀಚೆಗೆ ಪಡೆದವರು. ಯಾವಾಗ? ಇತ್ತೀಚೆಗೆ ಪಡೆದವರು. ಅದು ಗೊತ್ತಿರಬೇಕು. ಇತ್ತೀಚೆಗೆ ಪಡೆದವರು. ನೆಕ್ಸ್ಟ್, ಇತ್ತೀಚೆಗೆ ಪಡೆದವರು ಬಂದ್ರ 2016. ಯಾವ 16? 2016 ಸಂಕ್ ಘೋಷ್. ಯಾವ ಘೋಷ? ಸಂಕ್ ಘೋಷ್. ಅದು ಗೊತ್ತಿರಲಿ. ಸಂಕ್ ಘೋಷ ಯಾವ ಭಾಷೆ ಅಂದ್ರ ಸಂಕ್ ಘೋಷ ಯಾವ ಭಾಷೆ ಅಂದ್ರ ಬಂಗಾಳಿ ಭಾಷೆ. ಯಾವ ಭಾಷೆ? ಬಂಗಾಳಿ ಭಾಷೆ. ಯಾವ ಒಂದು ಕ್ಷೇತ್ರ ಅಂದ್ರ ಸಮಗ್ರ ಸಾಹಿತ್ಯ. ಯಾವ ಸಾಹಿತ್ಯ? ಸಮಗ್ರ ಸಾಹಿತ್ಯ. 2016ರಲ್ಲಿ ಯಾರಿಗೆ ಕೊಟ್ಟರ ಕೇಳ್ತಾನ? ಸಂಕ್ ಘೋಷ, ಬಂಗಾಳಿ ಭಾಷೆ, ಸಮಗ್ರ ಸಾಹಿತ್ಯ. ನೆಕ್ಸ್ಟ್ 2017 ಕೃಷ್ಣ ಸೋಬ್ದಿ. ಯಾರು? ಕೃಷ್ಣ ಸೋಬ್ದಿ. ಇವರು ಯಾವ ಭಾಷೆ ತಗೊಂಡ್ರ ಕೇಳ್ತಾನ? ಹಿಂದಿ ಭಾಷೆ. ಹಿಂದಿ ಭಾಷೆ. ಯಾವ ಒಂದು ಕ್ಷೇತ್ರ ಅಂದ್ರ ಸಮಗ್ರ ಸಾಹಿತ್ಯ. ಯಾವ ಸಾಹಿತ್ಯ? ಸಮಗ್ರ ಸಾಹಿತ್ಯ. ಇನ್ನೊಂದು ಕ್ವಶನ್ ಕೇಳ್ತಾನೆ. ಜ್ಞಾನಪೀಠ ಪ್ರಶಸ್ತಿಯು ಅತಿ ಹೆಚ್ಚು ಪಡೆದಿರ್ತಕ್ಕಂಥ ಭಾಷೆ ಯಾವುದಂದ್ರ ಹಿಂದಿ ಭಾಷೆ. ಅತಿ ಹೆಚ್ಚು ಈ ಪ್ರಶಸ್ತಿ ಪಡೆದ ಭಾಷೆ ಯಾವುದಂದ್ರ ಈ ಪ್ರಶಸ್ತಿ ಪಡೆದ ಭಾಷೆ ಯಾವುದಂದ್ರ ಹಿಂದಿ. ಈ ಪ್ರಶಸ್ತಿ ಅತಿ ಹೆಚ್ಚು ಈ ಪ್ರಶಸ್ತಿ ಪಡೆದ ಭಾಷೆ ಯಾವುದು ಅಂದ್ರ ಹಿಂದಿ.
ಎಷ್ಟು ಬಾರಿ ಅಂದ್ರ 11 ಬಾರಿ. ನೆಕ್ಸ್ಟ್ ಎರಡೇ ಅತಿ ಹೆಚ್ಚು ಪಡೆದಿರ್ತಕ್ಕಂಥ ಭಾಷೆ ಯಾವುದು ಅಂದ್ರ ಕನ್ನಡ. ಎಷ್ಟು? ಕನ್ನಡ. ಎಷ್ಟು ಅಂದ್ರೆ 8. ನೆಕ್ಸ್ಟ್ 2017 ಆಯ್ತು. ನೆಕ್ಸ್ಟ್ 2018 ಎಷ್ಟು? 2018 ಯಾರು ತಗೊಂಡ್ರಂದ್ರ ಅಮಿತಾವ್ ಘೋಷ್. ಯಾವ ಘೋಷ? ಅಮಿತಾವ್ ಘೋಷ್. ಯಾವ ಒಂದು ಭಾಷೆ ಅಂದ್ರ ಇಂಗ್ಲಿಷ್ ಭಾಷೆ. ಯಾವ ಭಾಷೆ? ಇಂಗ್ಲಿಷ್ ಭಾಷೆ. ನೆಕ್ಸ್ಟ್ ಇಂಗ್ಲಿಷ್ನಲ್ಲಿ ಪಡೆದ. ಯಾವ ಭಾಷೆಯಲ್ಲಿ? ಇಂಗ್ಲಿಷ್ನಲ್ಲಿ ಪಡೆದ ಮೊದಲ ಸಾಹಿತಿ. ಇಂಗ್ಲಿಷ್ ಭಾಷೆಯಲ್ಲಿ ಪಡೆದ ಮೊದಲ ಸಾಹಿತಿ ಯಾರು ಅಂದ್ರ ಅಮಿತಾವ್ ಘೋಷ್. ಜ್ಞಾನಪೀಠ ಪ್ರಶಸ್ತಿ ಪಡೆದ ಹಿರಿಯ ವ್ಯಕ್ತಿ. ಹಿರಿಯ ವಯಸ್ಸಿನ ವ್ಯಕ್ತಿ ಯಾರು ಅಂದ್ರ ವಯಸ್ಸಿನ ವ್ಯಕ್ತಿ ಯಾರು ಅಂದ್ರ ಅಮಿತಾವ್ ಘೋಷ್. ನೆಕ್ಸ್ಟ್ 2019 ಯಾರು ತಗೊಂಡ್ರಂದ್ರ ಅಚ್ಯುತಮ್ ನಂಬೂದ್ರಿ. ಯಾರು? ನಂಬೂದ್ರಿ. ಯಾವ ಭಾಷೆ ಅಂದ್ರ ಮಲಯಾಳಂ ಭಾಷೆ. ಯಾವ ಭಾಷೆ? ಮಲಯಾಳಂ ಭಾಷೆ. ಯಾವ ಕ್ಷೇತ್ರ ಅಂದ್ರ ಅಚ್ಯುತಮ್ ಅಂದ್ರ ಸಮಗ್ರ ಸಾಹಿತ್ಯ. ಯಾವ ಸಾಹಿತ್ಯ? ಸಮಗ್ರ ಸಾಹಿತ್ಯ. ಅದು ಗೊತ್ತಿರಬೇಕು, ಸಮಗ್ರ ಸಾಹಿತ್ಯ. ನೆಕ್ಸ್ಟ್ 2021 ಯಾರು ತಗೊಂಡ್ರದ್ ಕೇಳ್ತಾನೆ. 2020 ಬಂದ್ರ ನೀಲಮಣಿ ಪೋಕನ್. ಯಾರು? ನೀಲಮಣಿ ಪೋಕನ್. ಯಾರು? ನೀಲಮಣಿ ಪೋಕನ್. ಅದು ಗೊತ್ತಿರಬೇಕು. ನೀಲಮಣಿ ಪೋಕನ ಯಾವ ಭಾಷೆ ಅಂದ್ರ ಅಸ್ಸಾಮಿ ಭಾಷೆ. ಸಮಗ್ರ ಸಾಹಿತ್ಯ. ನೆಕ್ಸ್ಟ್ 2021 ಯಾವ 2021 ದಾಮೋದರ್ ಮೌಜೋ. ಯಾರು? ದಾಮೋದರ್ ಮೌಜೋ. ಯಾವ ಮೌಜೋ ಅಂದ್ರ ದಾಮೋದರ್ ಮೌಜೋ ಗೊತ್ತಿರಬೇಕು. ಯಾವ ಭಾಷೆ ಅಂದ್ರ ಕೊಂಕಣಿ ಭಾಷೆ. ಯಾವ ಭಾಷೆ? ಕೊಂಕಣಿ ಭಾಷೆ. ಇವಂದು ಕೂಡ ಸಮಗ್ರ ಸಾಹಿತ್ಯ. ಯಾವ ಸಾಹಿತ್ಯ? ಸಮಗ್ರ ಸಾಹಿತ್ಯ. ಅದು ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಒಂದ್ ಸೆಕೆಂಡ್ ರಿಪೀಟ್ ಮಾಡ್ತೀನಿ. ಇಷ್ಟು ನೋಡಿ. ಇತ್ತೀಚೆಗೆ ಪಡೆದವರು 2016 ಬಂದ್ರ ಸಂಕು ಘೋಷ. ಯಾವ ಭಾಷೆ ಅಂದ್ರ ಬಂಗಾಳಿ ಭಾಷೆ. ಕೃತಿ ಬಂದ್ರ ಸಮಗ್ರ ಸಾಹಿತ್ಯ. ಸಮಗ್ರ ಸಾಹಿತ್ಯ ಅಂದ್ರ ಜೀವಮಾನ ಸಾಧನೆ. ನೆಕ್ಸ್ಟ್ 2017 ಕೃಷ್ಣಾ ಸೊಬ್ದಿ. ಯಾರು? ಕೃಷ್ಣಾ ಸೊಬ್ದಿ. ಯಾವ ಭಾಷೆ ಅಂದ್ರ ಹಿಂದಿ ಭಾಷೆ. ಸಮಗ್ರ ಸಾಹಿತ್ಯ. ಈ ಜ್ಞಾನಪೀಠ ಪ್ರಶಸ್ತಿ ಅತಿ ಹೆಚ್ಚು ಪಡೆದಿರ್ತಕ್ಕಂಥ ಭಾಷೆ ಯಾವುದಂದ್ರೆ ಹಿಂದಿ. ಎರಡನೇ ಅತಿ ಹೆಚ್ಚು ಪಡೆದಿರ್ತಕ್ಕಂಥ ಭಾಷೆ ಯಾವುದಂದ್ರ ಕನ್ನಡ. ಹಿಂದಿ 11 ಬಾರಿ, ಕನ್ನಡ 8 ಬಾರಿ. ನೆಕ್ಸ್ಟ್ 2018 ಈ ಪ್ರಶಸ್ತಿ ಯಾರು ತಗೊಂಡ್ರ ಕೇಳ್ತಾರ ಅಮಿತಾವ್ ಘೋಷ್. ಯಾರು? ಅಮಿತಾವ್ ಘೋಷ. ಯಾವ ಭಾಷೆ ಅಂದ್ರೆ ಇಂಗ್ಲಿಷ್ನಲ್ಲಿ ಪಡೆದ ಮೊದಲ ಸಾಹಿತಿ ಯಾರಂದ್ರ ಅಮಿತಾವ್ ಘೋಷ. ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಬಂದ್ರ ಅಮಿತಾವ್ ಘೋಷ. ನೆಕ್ಸ್ಟ್ 2019 ಅಚ್ಯುತಮ್. ಯಾರು? ಅಚ್ಯುತಮ್ ನಂಬೂದ್ರಿ ಗೊತ್ತಿರಬೇಕು. ಅಚ್ಯುತಮ್ ನಂಬೂದ್ರಿ ಮಲಯಾಳಂ ಭಾಷೆ. ಸಮಗ್ರ ಸಾಹಿತ್ಯ. ಈ ಪ್ರಶಸ್ತಿ ಪಡೆದ ಅತಿ ಹಿರಿಯ ವಯಸ್ಸಿನ ವ್ಯಕ್ತಿ. ನೆಕ್ಸ್ಟ್ 2020 ಬಂದ್ರ ನೀಲಮಣಿ ಪೋಕನ್. ಯಾರು? ನೀಲಮಣಿ ಪೋಕನ್ ಅಸ್ಸಾಮಿ ಭಾಷೆ. ಯಾವ ಭಾಷೆ? ಅಸ್ಸಾಮಿ ಭಾಷೆ. ಯಾವ ಒಂದು ಕ್ಷೇತ್ರ, ಯಾವ ಒಂದು ಕೃತಿ ಅಂದ್ರ ಸಮಗ್ರ ಸಾಹಿತ್ಯ. ನೆಕ್ಸ್ಟ್ 2021 ಬಂದ್ರ ದಾಮೋದರ್ ಮೌಜೋ ಕೊಂಕಣಿ ಭಾಷೆ ಗೌರಜ ಸಮಗ್ರ ಸಾಹಿತ್ಯ. ಇದು ಜ್ಞಾನಪೀಠ ಇತ್ತೀಚೆಗೆ ಪಡೆದವರು. ನೆಕ್ಸ್ಟ್ 8 ಜನ ಕನ್ನಡಿಗರು ಬರ್ತಾರ, ಅವ್ರ ಬಗ್ಗೆ ಈ ಸತಿ ಹೇಳ್ಬೇಕು. ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರ ಸಂಖ್ಯೆ ಎಷ್ಟು? 8 ಜನ. ಆ 8 ಜನ ಒಂದು ಕೋಡ್ ಇದೆ. ಏನು ಅಂದ್ರ ಖುಷಿ, ದನ, ಸಿಮು, ಮಾಚಿ, ಯುಬ, ಯುಸ, ಗಿಸ, ಚಸ. ಈ 8 ಮಂದಿ ಈ ಕೋಡ್ ಪ್ರಕಾರ ನೆನ್ಪಿಡಿದ್ರ ಇವ್ರ ಬಗ್ಗೆ ಸ್ವಲ್ಪ ಈಸಿಯಾಗಿ ಫಂಡೇಟ ಮಾಡೋದು. ಖುಷಿ ಅಂದ್ರ ಕು ಅಂದ್ರೆ ಏನು? ಕುವೆಂಪು. ಯಾರು? ಕುವೆಂಪು. ಅದು ಗೊತ್ತಿರಬೇಕು, ಕುವೆಂಪು. ನೆಕ್ಸ್ಟ್ ಅವರು ಯಾವ ಒಂದು ಕೃತಿಗೆ ತಗೊಂಡ್ರಂದ್ರ ಶ್ರೀರಾಮಾಯಣ ದರ್ಶನಂ. ಅದು ಗೊತ್ತಿರಬೇಕು. ರಾಮಾಯಣ ದರ್ಶನಂ ಯಾವ ವರ್ಷ ಅಂತ ಕೇಳಿದ್ರೆ 1967. ಎಷ್ಟರಲ್ಲಿ? 1967ರಲ್ಲಿ. ಖುಷಿ, ದನ, ಸೀಮು, ಮಾಚಿ, ಯುಬ, ಯುಸ, ಗಿಸ, ಚಸ. ಹಾಗಾದ್ರೆ ಕುವೆಂಪು
ಯಾವ ಒಂದು ಭಾಷೆ ತಗೊಂಡ್ರ ಶ್ರೀರಾಮಾಯಣ ದರ್ಶನಂ, ವರ್ಷ ಬಂದ್ರ 1967. ನೆಕ್ಸ್ಟ್ ದರಾ ಬೇಂದ್ರೆ. ಯಾವ ಬೇಂದ್ರೆ? ದರಾ ಬೇಂದ್ರೆ. ಇವ್ರು ಯಾವ ಕೃತಿಗೆ ಸಿಕ್ತು ಅಂತ ಕೇಳ್ತಾನ? ನಾಲ್ಕು ತಂತಿ. ಎಷ್ಟು ತಂತಿ? ನಾಲ್ಕು ತಂತಿ. ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಹಾಗಾದ್ರೆ 1900 ಎಷ್ಟರಲ್ಲಿ ಕೇಳ್ತಾನ? 73ರಲ್ಲಿ. ಎಷ್ಟರಲ್ಲಿ? 73ರಲ್ಲಿ. ದರ ಅಂದ್ರೇನು? ದರಾ ಬೇಂದ್ರೆ ನಾಲ್ಕು ತಂತಿ 1973ರಲ್ಲಿ ವರ್ಷ. ನೆಕ್ಸ್ಟ್ ಸೀಮು, ಶಿವರಾಮ್ ಕಾರಂತ. ಶಿವರಾಮ್ ಕಾರಂತ. ಯಾರು? ಕಾರಂತ. ಇವ್ರದ್ದು ಯಾವ ಒಂದು ಕೃತಿ ಅಂದ್ರ ಮುಖಜ್ಜಿಯ ಕನಸುಗಳು. ಯಾವ ಕನಸುಗಳು? ಮುಖಜ್ಜಿಯ ಕನಸುಗಳು. ಮುಖಜ್ಜಿಯ ಕನಸುಗಳು. ಹಾಗಾದ್ರೆ ಯಾವ ವರ್ಷ ಬಂತು ಅಂತ ಕೇಳ್ತಾನ? 1977ರಲ್ಲಿ. ಎಷ್ಟರಲ್ಲಿ? 1977ರಲ್ಲಿ. ನೆಕ್ಸ್ಟ್ ಮಾಸ್ತಿ, ಮಾಸ್ತಿ ವೆಂಕಟ್ ಅಯ್ಯಂಗಾರ್. ಮಾಸ್ತಿ ವೆಂಕಟ್ ಅಯ್ಯಂಗಾರ್. ಅಯ್ಯಂಗಾರ್. ಮಾಸ್ತಿ ವೆಂಕಟ್ ಅಯ್ಯಂಗಾರ ಯಾವ ಭಾಷೆಗೆ ಬಂತು ಅಂತ ಕೇಳ್ತಾನ? ಚಿಕ್ಕ ವೀರ ರಾಜೇಂದ್ರ. ಯಾವುದು ಅಂದ್ರ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತ ಕೃತಿ ಅದ ಚಿಕ್ಕ ವೀರ ರಾಜೇಂದ್ರ. ಯಾವ ವರ್ಷ ಅಂದ್ರ 1983. ನೆಕ್ಸ್ಟ್ ವಿಭಾ, ವಿಕ್ರುಕ್ ಗೋಕಾಕ್. ಯಾವ ಗೋಕಾಕ? ವಿಕ್ರುಕ್ ಗೋಕಾಕ್. ಇವರ ಯಾವ ಒಂದು ಕೃತಿಗೆ ಯಾವ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದದ ಕೇಳ್ತಾನ? ಭಾರತ ಸಿಂಧು ರಶ್ಮಿ. ಭಾರತ ಸಿಂಧು ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಹಾಗಾದ್ರೆ ಇವರಿಗೆ ಬಂದ ವರ್ಷ ಕೇಳಿದ್ರೆ 1990. ಎಷ್ಟರಲ್ಲಿ? 1990. ನೆಕ್ಸ್ಟ್ ಯು ಆರ್ ಅನಂತಮೂರ್ತಿ. ಯು ಆರ್ ಅನಂತಮೂರ್ತಿ. ಅನಂತಮೂರ್ತಿ ಇವರಿಗೆ ಯಾವ ಭಾಷೆ ಸಿಕ್ಕದ ಅಂತ ಕೇಳ್ತಾನ? ಸಮಗ್ರ ಸಾಹಿತ್ಯ. ಯಾವ ಸಾಹಿತ್ಯ? ಸಮಗ್ರ ಸಾಹಿತ್ಯ. ಅದು ಗೊತ್ತಿರಬೇಕು. ಸಮಗ್ರ ಸಾಹಿತ್ಯ 1994. ನೆಕ್ಸ್ಟ್ ಗಿಸಾ, ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಅದು ಗೊತ್ತಿರಬೇಕು. ಗಿರೀಶ್ ಕಾರ್ನಾಡ ಯಾವ ಒಂದು ಭಾಷೆ ಸಿಕ್ತು ಅಂತ ಕೇಳ್ತಾನ? ಸಮಗ್ರ ಸಾಹಿತ್ಯ. ಯಾವ ಸಾಹಿತ್ಯ? ಸಮಗ್ರ ಸಾಹಿತ್ಯ. ನೆಕ್ಸ್ಟ್ ಯಾವ ವರ್ಷ ಅಂದ್ರೆ 1998. ನೆಕ್ಸ್ಟ್ ಚಸ, ಚಂದ್ರಶೇಖರ್ ಕಂಬಾರ. ಚಂದ್ರಶೇಖರ್ ಕಂಬಾರ. ಯಾವ ಕಂಬಾರ? ಚಂದ್ರಶೇಖರ್ ಕಂಬಾರ. ಇವ್ರದ್ದು ಯಾವ ಕ್ಷೇತ್ರ ಅಂದ್ರೆ ಸಮಗ್ರ ಸಾಹಿತ್ಯ. ಯಾವ ಸಾಹಿತ್ಯ? ಸಮಗ್ರ ಸಾಹಿತ್ಯ. ಸಮಗ್ರ ಸಾಹಿತ್ಯ 2010. ಎಷ್ಟರಲ್ಲಿ? 2010ರಲ್ಲಿ. ನೆಕ್ಸ್ಟ್ ಒಂದು ಕ್ವಶನ್ ಕೇಳ್ತಾನೆ ಇಲ್ಲಿ. ಸಮಗ್ರ ಸಾಹಿತ್ಯ ಎಷ್ಟಿಂದ ಕೊಡಲು ಬಾರದಂದ್ರೆ 1987ರಲ್ಲಿ. 1987ರಲ್ಲಿ ಮಹಾದೇವಿ ವರ್ಮ ಸಮಗ್ರ ಸಾಹಿತ್ಯಕ್ಕೆ 1987 ಮಹಾದೇವಿ ವರ್ಮ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಮೊದಲಿಗೆ ಪಡೆದ ವ್ಯಕ್ತಿ ಅಥವಾ ಮಹಿಳೆ. ಯಾವ ಭಾಷೆ ಅಂತ ಕೇಳ್ತಾನ? ಹಿಂದಿ ಭಾಷೆ. ಯಾವ ಭಾಷೆ? ಹಿಂದಿ ಭಾಷೆ. ಇವ್ರದ್ದು ಯಾವ ಒಂದು ಕ್ಷೇತ್ರ ಅಂದ್ರ ಸಮಗ್ರ ಸಾಹಿತ್ಯ. ಫ್ರೆಂಡ್ಸ್ ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ, ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಮೊನ್ನೆ 545 PSI ಕೇಳಿದ. ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಈ ಕೇಳಿದವರು ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಗುರುತಿಸಿ ಕೇಳಿದ. ಹಾಗಾದ್ರೆ ಕೋಳಿ ಅಂದ್ರೆ ಖುಷಿ, ದನ, ಸೀಮು, ಮಾಚಿ, ವಿಭಾ, ಯುಸ, ಗಿಸ, ಚಸ. ಖುಷಿ ಅಂದ್ರ ಕುವೆಂಪು ಶ್ರೀರಾಮಾಯಣ ದರ್ಶನಂ ಯಾವ ವರ್ಷ ಕೊಟ್ಟರು ಕೇಳ್ತಾನ? 1967. ನೆಕ್ಸ್ಟ್ ದರಾ ಬೇಂದ್ರೆ ಯಾವ ಒಂದು ಕೃತಿಗೆ ಅಂದ್ರ ನಾಲ್ಕು ತಂತಿ ಕೃತಿಗೆ ಯಾವ ವರ್ಷ ಅಂದ್ರ 1973. ನೆಕ್ಸ್ಟ್ ಸೀಮು, ಶಿವರಾಮ ಕಾರಂತ. ಯಾರು? ಶಿವರಾಮ ಕಾರಂತ ಮುಖಜ್ಜಿಯ ಕನಸುಗಳು 1977ರಲ್ಲಿ ಬಂತು. ನೆಕ್ಸ್ಟ್ ಮಾಸ್ತಿ ವೆಂಕಟ್ ಅಯ್ಯಂಗಾರ ಯಾವ ಒಂದು ಕೃತಿಗೆ ಅಂದ್ರ ಚಿಕ್ಕ ವೀರ ರಾಜೇಂದ್ರ. ಯಾವ ಕೃತಿ? ಚಿಕ್ಕ ವೀರ ರಾಜೇಂದ್ರ 1983ರಲ್ಲಿ ಇವರಿಗೆ ಬಂದಿದೆ. ನೆಕ್ಸ್ಟ್ ವಿಕ್ರುಕ್ ಗೋಕಾಕ್, VK ಗೋಕಾಕ್
ವಿಕ್ರುಕ್ ಗೋಕಾಕ್ ಅವರು ಯಾವ ಒಂದು ಕೃತಿ ಬಂದತ್ತೆ ಅಂದ್ರ ಭಾರತ ಸಿಂಧು ರಶ್ಮಿ. ಯಾವ ರಶ್ಮಿ? ಭಾರತ ಸಿಂಧು ರಶ್ಮಿ 1990. ನೆಕ್ಸ್ಟ್ ಯುಸಾ ಯು ಆರ್ ಅನಂತಮೂರ್ತಿ. ಯಾರು? ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ 1994. ನೆಕ್ಸ್ಟ್ ಚೆಸ್ಸಾ ಚಂದ್ರಶೇಖರ್ ಕಂಬಾರ್ ಸಮಗ್ರ ಸಾಹಿತ್ಯ 2010. ನೆಕ್ಸ್ಟ್ 1982 ಯಾರು ತೊಗೊಂಡಿರ್ತಾರ ಸಮಗ್ರ ಸಾಹಿತ್ಯಕ್ಕೆ ಮೊಟ್ಟ ಮೊದಲು ತೊಗೊಂಡ್ರ ಮಹಾದೇವಿ ವರ್ಮಾ. ಸಮಗ್ರ ಸಾಹಿತ್ಯ ಮೊಟ್ಟ ಮೊದಲು ತೊಗೊಂಡ ಮಹಿಳೆ ಅಂದ್ರ ಮಹಾದೇವಿ ವರ್ಮಾ. ಯಾವ ಭಾಷೆ ಅಂದ್ರ ಹಿಂದಿ ಭಾಷೆ. ಫ್ರೆಂಡ್ಸ್, ಇದು ನನ್ನ 5ನೇ ವಿಡಿಯೋ.